ನೋಡಿ ಫ್ರೆಂಡ್ಸ್, ಇದು ಬುದ್ಧ ವಿಹಾರ ನೋಡೋಕ್ಕಂತ ಬಂದಿದ್ದೀನಿ. ಈ ಥರ ಇದೆ ಬುದ್ಧ ವಿಹಾರ ಮೇಲೆ ಬೆಟ್ಟದ ಮೇಲೆ. ತುಂಬ ಚೆನ್ನಾಗಿದೆ. ಅಕಸ್ಮಾತ್ ನೀವೇನಾದರೂ ಶಾಪುರ್ಗೆ ಬಂದಿದ್ರೆ ಇದನ್ನು ವಿಸಿಟ್ ಮಾಡ್ಕೊಂಡು ಹೋಗ್ರಿ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬೆಟ್ಟದ ಮೇಲೆ ಇದೆ ನೋಡ್ರಿ ಯಾವ ಥರ ಇದೆ ಇಲ್ಲಿ ಪ್ಲೇಸು. ಇದೆಲ್ಲ ಶಾಪುರ್ ತಾಲೂಕು ಇದೆ ಇವಾಗ. ನೋಡ್ರಿ ಇದೆ ನೋಡ್ರಿ ಶಾಪುರ್ ಬುದ್ಧ ವಿಹಾರ ಅಂತಾರಲ್ಲ. ಒಂದು ಬುಕ್ಕಲ್ಲಿ 6th ಬುದ್ಧ ಮಲಗೈದಂತೆ ಕಾಣುತ್ತದೆ ಅಂತಂತಾರಲ್ಲ, ಇದೇ ಬೆಟ್ಟ. ಅದು ಇದೆ ನೋಡ್ರಿ ಬೆಟ್ಟ. ಅದು ನೋಡ್ಬೇಕಂದ್ರೆ ಆ ಸೈಡ್ ಮೇಲೆ ಹೋಗ್ಬೇಕು. ನಾನು ಒಬ್ಬನೇ ಬಂದಿದ್ದೀನಿ, ಫಸ್ಟ್ ಟೈಮು, ಭಯ ಆಗ್ತಿದೆ. ಇಲ್ಲಿ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಫೈನ್ ಬೀಳ್ತದೆ. ಇಲ್ಲೆಲ್ಲ ತುಂಬ ನೀಟಾಗಿ ಬರಬೇಕು. ಯಾವುದೇ ವಸ್ತುಗಳು ಎತ್ಕೊಂಡ್ಬಂದ್ರೆ ಇಲ್ಲಿ ಪ್ರವೇಶ ಇರೋಲ್ಲ. ಇಲ್ಲಿ ಸಿಗರೇಟೆಲ್ಲ ಸೇದ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ತಿದ್ದಾರೆ. ದಯವಿಟ್ಟು ಯಾರು ಸಿಗರೇಟ್ಗಳನ್ನು ಸೇವನೆ ಮಾಡಬೇಡಿ. ಇಲ್ಲೆಲ್ಲ ಬಂದು ನೋಡ್ರಿ ಮೆಟ್ಲುಗಳಿದೆ ತುಂಬ. ಅಲ್ಲಿಂದ ನೋಡ್ಕೊಂಡು ಬಂದಿದ್ದೀನಿ. ಇದೆ ನೋಡ್ರಿ ಬುದ್ಧ ವಿಹಾರ. ಮೇಲೆ ಕಾಣಿಸ್ತಿದೆಯಲ್ಲ, ಇದೇ ಬುದ್ಧ ವಿಹಾರ. ಮೇಲೆ ಏನೋ ಪಾರ್ಕ್ ಥರ ಇದೆ ಅಂತೆ. ಹೋಗೋಣ. ವಿಡಿಯೋನ ಕಟ್ ಮಾಡಿಬಿಟ್ಟು ಹಾಕ್ತೀನಿ ಅಷ್ಟೇ ಇರಿ, ತುಂಬ ಲಾಂಗ್ ಆಗುತ್ತೆ ವಿಡಿಯೋ. ನೋಡ್ರಿ ಇದು ಹೆಂಗಿದೆ, ಏನೋ ಮಾಡಿದಾರ ಮೇಲೆ. ಈ ಥರ ಕಾಣಿಸ್ತಿದೆ ಬುದ್ಧ ವಿಹಾರ. ಒಳಗಡೆ ಎಂಟ್ರೆನ್ಸ್ ನೋಡೋಣ ಬನ್ನಿ ಏನಂತಾರೆ. ಆಧಾರ್ ಕಾರ್ಡ್ ಇಲ್ಲ ಅಂದರೆ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ. ಆಧಾರ್ ಕಾರ್ಡ್ ತಂದಿಲ್ಲ. ಫೋನಲ್ಲಿ ತೋರಿಸ್ತೀನಿ. ಬಿಟ್ಟರೆ ಒಳ್ಳೆಯದಿಲ್ಲ, ಅಂದರೆ ಬಿಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಮನೆಗೆ ಹೋಗ್ತೀನಿ. ಏನೋ ಲಾಕ್ ಮಾಡಿದ್ದಾರೆ ಫ್ರೆಂಡ್ಸ್, ಲಾಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಕೂಡ ಸಹ ಇಲ್ಲಿದೆ. ನೋಡೋಣ ಬನ್ನಿ. ಬಂದವರಿಗೆ ನೀರಿನ ಸೌಕರ್ಯವನ್ನು ಒದಗಿಸಲಾಗಿದೆ. ಇಲ್ಲಿ ನೀರು ಕಾಸು ಹಾಕಿದ್ರೆ ಬರ್ತದೆ. ಇದು ಮಾಡಿದ್ದಾರೆ, ತುಂಬ ಅದ್ಭುತವಾಗಿದೆ ನೋಡಿ. ಸಾರಿಪುತ್ರ ಬುದ್ಧ ವಿಹಾರ ದಮ್ಮಗಿರಿ ಶಾಪುರ್ ಅಂತ ಹಾಕಿದ್ದಾರೆ. ತುಂಬ ಅದ್ಭುತವಾದಂಥ ಜಾಗ ಇದು. ನೋಡ್ಬೋದು ಆ ಸೈಡೆಲ್ಲ ಬೆಟ್ಟ ಇದೆ. ಇದನ್ನು ಓಪನ್ ಮಾಡಿಲ್ಲ. ಇಲ್ಲೆಲ್ಲ ವೇಸ್ಟ್ ಇದ್ದದೆಲ್ಲ ಇದ್ರಾಗ ಹಾಕಬೇಕು. ಇಲ್ಲೆಲ್ಲ ಯಾರು ತಿಂದ್ಬಿಟ್ಟು ಬಿಸಾಕಬಾರ್ದು. ನೋಡೋಣ ಬನ್ನಿ ಇನ್ನು ಯಾವ್ಯಾವ ಥರ ಇದೆ ಬುದ್ಧ ವಿಹಾರ. ರೋಡ್ ಇದೆ ಇಲ್ಲಿ. ಏನೋ ಇಲ್ಲಿ ಗಾಡಿನ ನಿಲ್ಲಿಸ್ಬಾರ್ದಂತೆ ಬೋಲ್ಡ್ ಹಾಕಿದ್ದಾರೆ. ಅದೆಲ್ಲ ಹೋಗೋಣ ಬನ್ನಿ ನೋಡೋಣ. ಅಲ್ಲಿ ಯಾವುದೋ ಒಂದು ನಿರ್ಮಾಣವಾಗುತ್ತಿದೆ ನೋಡ್ತಿರ್ಬೋದು. ಬುದ್ಧ ವಿಹಾರ ಬರಲಿಕ್ಕೂ ಈ ಕಡೆಯಿಂದನೂ ಸಹ ದಾರಿಯನ್ನು ಮಾಡಲಾಗಿದೆ. ಎಲ್ಲ ಸುಮ್ಮನೆ ಬಂದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಬುದ್ಧ ವಿಹಾರ. ಆ ಕಡೆಯಿಂದ ಯಾವುದೋ ಒಂದು ಗೇಟ್ ಇದೆ ನೋಡ್ರಿ. ಈ ಕಡೆ ಬೆಟ್ಟ ಇದೆ. ಇಲ್ಲೆಲ್ಲ ಚಿರತೆ ಸಿಂಹಗಳ ಆರ್ಭಟ ಜಾಸ್ತಿ ಇದೆ. ಎಲ್ಲರೂ ಬರೋಕ್ಕೆ ಇರ್ತಾರೆ. ನೋಡೋಣ ಬನ್ನಿರಿ, ನಾವು ಹೋಗೋಣ. ಇಲ್ಲೆಲ್ಲ ಒಂದು ಬೃಹತ್ತಾದ ಕಟ್ಟಡ ನಿರ್ಮಾಣವಾಗುತ್ತಿದೆ ಸರ್ಕಾರದ್ದು. ಇದೆಲ್ಲ ಬರೋಕ್ಕೆ ವಿತೌಟ್ ಪರ್ಮಿಷನ್ ಬೇಕಾಗುತ್ತದೆ. ಸುಮ್ಮನೆ ಏನಕ್ಕೆ ಬಂದಿದೆ ಅಂತೇಳಿ ಹಿಡಿತಾರೆ ಪೊಲೀಸರು. ಇಲ್ಲೆಲ್ಲ ಹುಷಾರಾಗಿ ಬನ್ನಿರಿ. ಅಲ್ಲಿ ಕೋಟೆಗಳ ನಿರ್ಮಾಣ ಆಗಿದೆ ಗೊತ್ತಾ. ಕೋಟೆ ನಿರ್ಮಾಣ ಆಗಿದೆ ನೋಡ್ರಿ. ಅಲ್ಲಿ ಮೇಲೆ ಹೋಗ್ಬೇಕು. ಒಂದಿನ ವಿಸಿಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ನಾನೊಬ್ಬನೇ ಬಂದಿದ್ದೀನಿ, ನಂಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇನ್ನು ಯಾವ್ಯಾವ ಇದೆ ನೋಡೋಣ. ಎಲ್ಲ ರಾಜರಾಳಿರೋ ಕೋಟೆಗಳಿವು. ಇಲ್ಲಿ ನಿಧಿ ಇದೆ ಎಂದು ತುಂಬ ಜನ ಹೇಳ್ತಾರೆ. ಆಗಿನ ಕಾಲದಲ್ಲಿ ನೋಡಿದರೆ ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ. ಬನ್ನಿರಿ ಹೋಗ್ಬಿಟ್ಟು ಬರೋಣ. ಅಲ್ಲಿ ದೇವಸ್ಥಾನ ತುಂಬ ಅದ್ಭುತವಾಗಿ ಕಾಣಿಸುತ್ತಿದೆ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ.